ಗಂಡು ಗಂಡು ಸಮಾಚಾರ ಫ್ರೀಯಾಗಿ ಸಿಕ್ಕಿದ್ರೆ ಎಲ್ಲೂ ಬಿಡಲ್ವಾ ನೀವು? ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ ಒಬ್ಬರಿಗೆ ಅನ್ಯಾಯ. ನಾನೊಂದು ಐಸ್ ಕ್ರೀಮ್ ತಗೊಂಡು ಊಟನ ಎಂಡ್ ಮಾಡ್ತಾ ಇದ್ದೀನಿ. ಅಣ್ಣ ನೋಡಿದ್ರೆ ಇನ್ನೂ ತಗೊಂಡು ತಿಂತಾನೆ ಇದ್ದಾರೆ. ಏನು ಮಾತಾಡ್ತಾರ್ರಿ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ರಾತ್ರಿ ಬಂದೇನೆ ಅಣ್ಣ ಬಾಳೆಹಣ್ಣು ಬೇಕು ಅಂತ. ಬಾಳೆಹಣ್ಣು ನೋಡಿ, ಈ ಬಾಳೆಹಣ್ಣಿದೆ 5 ರೂಪಾಯಿ ಹೇಳ್ತೀನಿ. ಇಲ್ಲ ಅಣ್ಣ ನಾನು 10 ರೂಪಾಯಿ ಆದರೂ ಪರವಾಗಿಲ್ಲ ಇದನ್ನು ತಗೊಂಡೋಗ್ತೀನಿ ಅಂತೇನೆ. ಇದೊಂದೇ ಇರೋದು ಬಾಳೆಹಣ್ಣು. ನಮಸ್ಕಾರ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನಾನು ಇವತ್ತು ಫ್ರೆಶ್ ಅಪ್ ಆಗಿ ಬೆಳಗ್ಗೆನೆ ಸ್ಕೂಟಿ ತಗೊಂಡು ಹೊರಟಿದ್ದೆ ಮಂಗಳೂರು ಸೈಡ್. ವೆದರ್ ಅಂತೂ ಅಲ್ಟಿ ಆಗಿತ್ತು. ಈ ಸ್ಕೂಟಿಲಿ ರೈಡ್ ಮಾಡ್ಕೊಂಡು ಹೋಗೋದೆ, ಸ್ಕೂಟಿ ಬೈಕಲ್ಲೆಲ್ಲ ರೈಡ್ ಮಾಡ್ಕೊಂಡು ಹೋಗೋದೆ ಒಂಥರ ಮಜಾ ಗುರು. ಬೆಳಿಗ್ಗೆನೆ ತುಂಬಾ ಅಂದ್ರೆ ತುಂಬಾನೇ ಚಳಿ ಇತ್ತು. ನಮ್ಮ ಮಲೆನಾಡ್ ಸೈಡ್ ಗ್ರೀನರೀಸ್ ಎಲ್ಲ ನೋಡಕ್ಕೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಮೈಂಡ್ ಕೂಡ ನಿಜವಾಗ್ಲೂ ರಿಲ್ಯಾಕ್ಸ್ ಆಗುತ್ತೆ. ಜೀವನದಲ್ಲಿ ನೀನು ಎಷ್ಟೇ ದುಡಿ ಏನೇ ಮಾಡು, 12, 15 ಅವರ್ 20 ಅವರ್ ಎಲ್ಲ ಕೆಲಸ ಮಾಡೋರು ಇದಾರೆ. ಬಟ್ ಎಷ್ಟೇ ಕೆಲಸ ಮಾಡಿದ್ರು ನೆಮ್ಮದಿ ಒಂದಿಲ್ಲ ಅಂದ್ರೆ, ನೀನ್ ಲಕ್ಷ ಕೋಟಿ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಅದು ಇದ್ದು ಇಲ್ದಂಗೆ. ಅದೆಷ್ಟೋ ಜನ ನಮ್ಮ ಇಂಡಿಯಾದಲ್ಲಿ ಇಷ್ಟ ಇಲ್ದಿರೋ ಕೆಲಸನೇ ಮಾಡ್ತಿರೋದು ಈಗ್ಲೂ ಕೂಡ. ಈ ಮಿಡಲ್ ಕ್ಲಾಸ್ ಜೀವನನೇ ಹಾಗೆ ಮಾಡ್ಸುತ್ತೆ. ಹೋಗ್ತಾ ದಾರಿಲಿ ಹಾಗೆ ಕಂಬಳದ ಕೋಣ ನೋಡಿದೆ, ತುಂಬಾನೇ ಖುಷಿ ಆಯ್ತು. ತುಂಬಾ ವರ್ಷ ಆಗಿತ್ತು ನಾನು ಕಂಬಳದ ಕೋಣ ಎಲ್ಲ ನೋಡಿ. ಅಲ್ಲಿಂದ ಬಂದು ನಾನು ಫೈನಲ್ ಆಗಿ ರೀಚ್ ಆಗಿದೆ ಮದುವೆ ಹಾಲಿಗೆ. ನೋಡ್ತಿರ್ಬೋದು ಎಲ್ಲ ಸೆಟಪ್ ಎಲ್ಲ ಆಗಿದೆ. ಮದುವೆ ಹೆಣ್ಣು ಮತ್ತೆ ಗಂಡನ್ ಕರ್ಕೊಂಡು ಹೋಗಕ್ಕೆ ಟಿಟಿ ಮತ್ತೆ ಕಾರ್ ರೆಡಿ ಆಗಿತ್ತು. ಮದುವೆ ಇದ್ದಿದ್ದು ಒಂದು ಟೆಂಪಲ್ ಅಲ್ಲಿ. ಸೊ ಹಾಗಾಗಿ ನಾವೆಲ್ಲ ಹೊರಟು ಹೋಗಿದ್ದೆ ಟಿಟಿ ಹತ್ಕೊಂಡು ಟೆಂಪಲ್ ಗೆ. ಟಿಟಿನ ತುಂಬಾ ಚೆನ್ನಾಗಿ ಅಂಡ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿಂದ ನಾವು ತಲುಪಿದ್ದೆ ಟೆಂಪಲ್ ಹತ್ರ. ಮದುವೆ ಗಂಡು ಇನ್ನೂ ಬಂದಿರಲಿಲ್ಲ, ಮದುವೆ ಹೆಣ್ಣಂತೂ ರೆಡಿಯಾಗಿ ಬಂದಿದ್ರು. ಟೆಂಪಲ್ ನ ಅಂತೂ ತುಂಬಾನೇ ನೀಟಾಗಿ ತುಂಬಾನೇ ಚೆನ್ನಾಗಿದೆ. ಮೇಂಟೈನ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ಹಾಗೆ ಟೆಂಪಲ್ ಒಳಗೆ ಹೋದೆ. ಹಾಗೆ ದೇವರಿಗೊಂದು ಕೈ ಮುಗಿದು ದೇವರಿಗೆ ಒಂದು ಆಶೀರ್ವಾದ ತಗೊಂಡು ಹಾಗೆ ಅಲ್ಲಿಂದ ನಾನು ಪೂಜೆ ಹತ್ರ ಬಂದೆ. ಪೂಜೆ ಹತ್ರ ಸಂಪ್ರದಾಯ ಎಲ್ಲ ನಡೀತಾ ಇತ್ತು. ಮದುವೆಗೆ ಬೆಳ್ತಂಗಡಿ MLA ಹರೀಶ್ ಪೂಂಜಾ ಅವರು ಕೂಡ ಬಂದಿದ್ರು. ಅಲ್ಲಿಂದ ಪದ್ಧತಿ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಮದುವೆ ಹಾಲ್ ಕಡೆ. ಮದುವೆ ಹಾಲಿಗೆ ಹೋಗ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ಸ್ ಇತ್ತು. ನೀವ್ ಇದೇನ್ ನೋಡ್ತೀರಾ, ಮದುವೆ ಹಾಲ್ ಅಂತೂ ತುಂಬಾನೇ ದೊಡ್ಡದಾಗಿತ್ತು. ಜನನು ಕೂಡ ತುಂಬಾನೇ ಬರ್ತಾನೆ ಇದ್ರು. ಊಟದ ಟೈಮ್ ಕೂಡ ಆಗಿತ್ತು. ಸೊ ನಾನು ಹಾಗೆ 1-2 ಇಡ್ಲಿ, ಕೋಳಿ ಸುಕ್ಕ ಮತ್ತೆ ಕೋಳಿ ಸಾಂಬಾರ್ ಎಲ್ಲ ಹಾಕ್ಸ್ಕೊಂಡು ಬ್ಯಾಟಿಂಗ್ ಮಾಡಕ್ಕೆ ರೆಡಿ ಆದೆ. ನಮ್ಮ ಅಣ್ಣ ನೋಡಿದ್ರೆ ನನ್ಕಿಂತ ಮುಂಚೆನೆ ಪ್ಲೇಟ್ನೇ ಖಾಲಿ ಮಾಡ್ತಾ ಇದ್ರು. ಮದುವೆ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಒಂದು ಬಾಯ್ ಹೇಳಿ ಅಲ್ಲಿಂದ ನಾನು ರಿಟರ್ನ್ ಹೊರಟೆ. ರೋಡ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಖರಾಬ್ ಆಗಿದೆ. ಇಲ್ಲಿ ತನಕ ಭ್ರಷ್ಟಾಧಿಕಾರಿ ದುಡ್ಡು ತಿಂತಾನೆ ಇರ್ತಾರೋ ಅಲ್ಲಿ ತನಕ ನಮ್ಮ ಇಂಡಿಯಾ ಡೆವಲಪ್ಮೆಂಟ್ ಆಗಲ್ಲ. ನಾನು ಹೈವೇಲ್ ಹೋಗ್ತಿದ್ದನೋ ಇಲ್ಲ ಗುಂಡಿ ರೋಡಲ್ಲಿ ಹೋಗ್ತಿದ್ದೀನೋ ಅಂತ ನನಗಂತೂ ತುಂಬಾನೇ ಕನ್ಫ್ಯೂಷನ್ ಆಗಿತ್ತು. ಅಲ್ಲಿಂದ ಹಾಗೆ ಬರ್ತಾ ಚಾರ್ಮಾಡಿ ಘಾಟ್ ಹತ್ರ ಒಂದು ಸೋಡಾ ಕುಡಿಬೇಕು ಅನ್ನಿಸ್ತು. ನಾನು ಈ ಸಲ ಟ್ರೈ ಮಾಡಿದ್ದು ಫಿಜರ್ ಸೋಡಾ ಅಂತ. ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಮಟ್ಕಾ ಸೋಡಾ ಅಂತ. ಅದು ಚೆನ್ನಾಗಿರ್ಲಿಲ್ಲ. ಇನ್ಸ್ಟಾ, ಫೇಸ್ಬುಕ್ ಈ ರೀಲ್ ಎಲ್ಲ ನೋಡ್ತಿದ್ದೆ, ಈ ತರ ಬಂದು ಈ ತರ ಕುಡಿತಿದ್ರು. ಈ ಸೋಡಾದಲ್ಲಿ ತುಂಬಾನೇ ಫ್ಲೇವರ್ಸ್ ಇದಾವೆ. ನಿಮ್ಗೆ ಯಾವ್ದು ಬೇಕು ಚೂಸ್ ಮಾಡ್ಕೊಂಡು ನೀವು ಟ್ರೈ ಮಾಡಬಹುದು. ನಾನ್ ತಗೊಂಡಿದ್ದು ಪೈನಾಪಲ್ ಫ್ಲೇವರ್ ನಾನು ತಗೊಂಡೆ. ಟ್ರಿಪ್ಪಿಗೆ ಈ ಸೈಡ್ ಬಂದವರು ಒಂದ್ಸತಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿದೆ. ಫಿಜರ್ ಸೋಡಾ ಎಲ್ಲ ಕುಡ್ಕೊಂಡು ನಾನು ಹಾಗೆ ಅವರಿಗೆ ಒಂದು ಬಾಯ್ ಹೇಳಿ ಅಲ್ಲಿಂದ ಹೊರಟೆ. ಬರೋಣ. ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಇದೆ. ಓಕೆ, ಥ್ಯಾಂಕ್ ಯು ಬ್ರೋ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರೀಸ್ ಎಲ್ಲ. ಸೊ ದಯವಿಟ್ಟು ಟ್ರಿಪ್ಪಿಗೆ ಬಂದವರು ಇಲ್ಲ ನಾರ್ಮಲ್ ಓಡಾಡೋರು ಪ್ಲಾಸ್ಟಿಕ್ನಂತೂ ಹೊರಗಡೆ ಥ್ರೋ ಮಾಡಲೇಬೇಡಿ. ನೀವು ಎಸೆಯೋ ಒಂದು ಪ್ಲಾಸ್ಟಿಕ್ ಎಷ್ಟೋ ಜೀವ ಹಾನಿ ಆಗುತ್ತೆ ಅಂಡ್ ಪರಿಸರ ಕೂಡ ಮಾಲಿನ್ಯ ಆಗ್ತಾ ಇದೆ. ದಯವಿಟ್ಟು ಎಲ್ಲರ ಪರಿಸರನ ಉಳಿಸೋಣ. ಹಾಗೆ ಬರ್ತಾ ದಾರಿಯಲ್ಲಿ ಒಂದು ಬಸ್ ಕೂಡ ಹಾಳಾಗಿತ್ತು. ಕೆಟ್ಟೋಗಿರೋ ಬಸ್ಸಲ್ಲಿ ಜನ ಕೂಡ ತುಂಬಾನೇ ಇದ್ರು. ವೆಹಿಕಲ್ ಅಂದ್ಮೇಲೆ ಹೀಗೆ ಕೆಲವೊಂದ್ಸತಿ ಏನು ಮಾಡಕ್ಕಾಗಲ್ಲ, ಏನಾಗುತ್ತೆ ಏನೋ ಅಂತ. ಹಾಗೆ ಮುಂದೆ ಒಬ್ರು ಡ್ರಾಪ್ ಕೇಳಿದ್ರು. ನೀವು ಕೈ ತೋರಿಸ್ಬಿಟ್ಟು ಆ ಕಡೆ ತಿರುಗಿದ್ದೀರಾ? ಏನಾಯ್ತು? ಬಸ್ಸು ಹಾಳಾಗಿದೆ. ಹಾಗೆ ಮುಂದೆ ಅವ್ರ ಹತ್ರ ಮಾತಾಡ್ಕೊಂಡು ರೋಡ್ ಅಂತೂ ತುಂಬಾನೇ ಖರಾಬ್ ಆಗಿದೆ. ಇಲ್ಲೇ ನಾರವಿಗೆ ಹೋಗಿದ್ದೆ, ಒಂದು ಫಂಕ್ಷನ್ ಇತ್ತು. ಹಾಗಾಗಿ ಅಲ್ಲಿಂದ ಹೋಗ್ತಾ ಇದ್ದೀನಿ ರಿಟರ್ನ್. ರಮೇಶ್. ಹೌದಾ? ಹಾಂ, ನಂದು ಪರಂ ಕನ್ನಡಿಗ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಹೌದಾ? ಮತ್ತು ಇನ್ಸ್ಟಾದಲ್ಲೂ ಪರಂ ಕನ್ನಡಿಗ ಅಂತೆಲ್ಲ ಇದೆ. ಓಕೆ ಖಂಡಿತ, ಥ್ಯಾಂಕ್ ಯು. ಪರಂ ಕನ್ನಡಿಗ ಅಂತ. ಈಗ
ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಮಾಡಿ ಒಳ್ಳೇದಾಗಲಿ. ನಾನು ಫಸ್ಟು ಬ್ಯಾರಿನಲ್ಲಿದ್ದೆ, ಗಲ್ಫಲ್ಲಿದ್ದೆ. ಓಕೆ. ಒಂದು 6 ಇಯರ್ ಅಲ್ಲಿ ವರ್ಕ್ ಮಾಡಿದೆ. ಆಮೇಲೆ ನಂದು ಅಂತ ಏನೋ ಸ್ವಂತವಾಗಿ ಮಾಡಬೇಕಂತ ಈಗ ಬಂದು ಮನೆ ಇದೆ ಬೇಲೂರು ಹತ್ರ, ಅಂದರೆ ಮತ್ತಿಹಳ್ಳಿ ಅಂತ. ಅಲ್ಲಿ ಒಂದು ದಿನಸಿ ಮತ್ತು A to Z ಸಿಗೋ ಥರ ಒಂದು ಗ್ರೋಸರಿ ಶಾಪ್ ಓಪನ್ ಮಾಡಿದ್ವಿ. ಹಾಗೆ ಅವ್ರನ್ನ ಅಲ್ಲಿ ಕೂರಿಸ್ಕೊಂಡು ಅವರು ಹೋಗ್ಬೇಕಾಗಿದ್ದು ಕೊಟ್ಟಿಗೆಹಾರಕ್ಕೆ. ಬಸ್ ಕೆಟ್ಟೋಗಿದ್ರಿಂದ ಸೊ ತುಂಬಾನೇ ಡಿಲೇ ಆಗಿತ್ತು. ಅವ್ರದ್ದು ಬರ್ಡೇ ಪಾರ್ಟಿಗೆ ಹೋಗ್ಬೇಕಾಗಿತ್ತು. ಬರ್ತಾ ಹಾಗೆ ಅಣ್ಣಪ್ಪ ಸ್ವಾಮಿ ದೇವರಿಗೆ ಒಂದು ನಮಸ್ಕಾರ ಮಾಡಿ. ಬೇಲೂರು ಭಾರಿ ಚೆನ್ನಾಗಲ್ಲ ನೋಡೋಕ್ಕೆ. ಹಾಂ ಹೌದು, ಬೇಲೂರು ಟೆಂಪಲ್ ಬನ್ನಿ ಒಂದ್ಸತಿ. ನೋಡಿದ್ದೀರಾ? ನೆಕ್ಸ್ಟ್ ಬಂದಾಗ ಬನ್ನಿ, ಫೋನ್ ಮಾಡಿ ನಮ್ಗೆ ಮೆಸೇಜ್ ಇದು ಹಾಂ ಮಾಡಿಬಿಟ್ಟು ಒಂದು ಮೆಸೇಜ್ ಹಾಕೊಂಡು ಬನ್ನಿ, ಫುಲ್ಲು ತೋರ್ಸೋಣ ಅಂತ. ಅಲ್ಲಿ ಎಷ್ಟೋ ವರ್ಷದ ಹಳೇದಲ್ಲ, ಹಾಂ ಹೌದು, ಇನ್ನು ಎಣ್ಸಕ್ಕಾಗಲ್ಲ. ಆಗಲ್ಲ. ಹೌದು ಎಷ್ಟು ಶಿಲೆ ಇದೆ ಅಂತ. ಹೌದು, ಟ್ಯಾಕ್ಸ್ ದುಡ್ಡಲ್ಲಿ ಒಂದು ರೋಡು ಕೂಡ ಮಾಡಲ್ಲ ಇವ್ರ ನೆಟ್ಟಿಗೆ ಅಲ್ವಾ? ಮಾಡೋಕ್ಕೆ ಒಂದು ವರ್ಷ ಇನ್ನು ಒಂದು ನಾನು ನಿಯರ್ಲಿ ನಾನು ಒಂದು 3-4 ಮಂತ್ಸ್ ಬ್ಯಾಕ್ ಬಂದಿದ್ದೆ ನಾನು. ಹಿಂಗಿದೆ ಸೇಮ್ ಹಂಗೆ ಇದೆ ಈಗಲೂ ಇದು ರೋಡ್. ಇನ್ನು ನೆಕ್ಸ್ಟ್ ಮಳೆ ಬರಬೇಕು. ಮಳೆ ಬಂದಾಗ ಸ್ವಲ್ಪ ಮಾಡ್ತಾರೆ ಬಂದರೆ ಮಾಡ್ತಾರೆ. ಅದೇ ಅದು ಮಾಡಿದ್ದೀವಿ. ಹೌದು. ನಮ್ಮ ನಮ್ಮ ಯುವಕರು ಸ್ವಲ್ಪ ಇದಾಗಬೇಕಲ್ವಾ? ಬರಲ್ಲ. ಅದೇ ನಮ್ಗೆ ಏನಕ್ಕೆ ಒಂದು ಎಣ್ಣೆ ಸೀರೆ ಎಲ್ಲದಕ್ಕೂ ಮಾಡ್ತಾರೆ ಒಂದು ಓಟನ್ನ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಸಿಎಂ ಯಾರಾಗ್ಬೇಕಂತೇಳಿ ಹೊಡೆದಾ ಇರ್ತಾರೆ. ಅದೇ ರೋಡ್ ಯಾರು ತಲೆ ಕೆಡಿಸ್ಕೊಡಲ್ಲ. ನಮ್ಮ ಚಾರ್ಮಾಡಿ ಹತ್ರ ಗ್ರೀನರ್ ಎಲ್ಲ ನೋಡೋಕ್ಕೆ ಏನೋ ಒಂಥರ ಚಂದ. ನೋಡಿ ಯಾವ ಥರ ಇದೆ ಅಂತ ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಫೈನಲ್ ಆಗಿ ಅವ್ರನ್ನ ಕೊಟ್ಟಿಗೆಹಾರಕ್ಕೆ ಡ್ರಾಪ್ ಮಾಡಿಬಿಟ್ಟು ನಾನು ಹೊರಟಿದ್ದೆ ನಮ್ಮೂರ ಕಡೆ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.